ವೆಲ್ಕಮ್ ಟು ತುಳಸಿ ಎಸ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಹೇಳಿದಾಗೆ ನಿಮ್ಮೆಲ್ಲರಿಗೂ ರೆಸಿಪಿನ ಶೇರ್ ಮಾಡಿದ್ದೀನಿ, ಪ್ಲೀಸ್ ನೋಡಿ. ಈಗ ಅಣಬೆ ಸಾರು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಗರಂ ಮಸಾಲ ಮತ್ತು ಅಣಬೆ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಕರಿಬೇವು ಹಾಕಿಬಿಟ್ಟು, ಕರಿಬೇವು ಹಾಕಿದ್ಮೇಲೆ ಒಂದು ಚಿಕ್ಕ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಸೈಡಲ್ಲೆಲ್ಲ ಒಂಥರ ಬ್ಲ್ಯಾಕ್ ಒಂಥರ ಬ್ರೌನ್ ಥರ ಟರ್ನ್ ಆಗುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ನಾವು ಬೇಯಿಸ್ಕೊಬೇಕು. ಈಗ ಒಂದು ಚಿಕ್ಕ ಟೊಮ್ಯಾಟೊ ತೋರಿಸ್ತಿದ್ದೀನಿ. ಒಂದು ಚಿಕ್ಕ ಟೊಮ್ಯಾಟೊ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನೆನೆಸಿಟ್ಟಿರೋ ಅಣಬೆ ಮತ್ತು ಗರಂ ಮಸಾಲ ಇಷ್ಟನ್ನು ಈಗ ಬಳಸ್ತಾರೆ. ಅದು ಈಗ ನೋಡ್ತಾ ಇರ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆನಿಯನ್ ಆ ಥರ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಒಂದು ಟೊಮೆಟೊನ, ಒಂದು ಚಿಕ್ಕ ಟೊಮೆಟೊ ಕ್ವಾಂಟಿಟಿ ನೋಡ್ಕೊಂಡು ಟೊಮೆಟೊ ಹಾಕ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅಣಬೆ ಒಂಥರ ಹೆಂಗಿರುತ್ತೆ, ಅದು ಏನಂತಾರೆ ಅಜ್ಜಿ ಅಣಬೆನ? ಹಾಂ, ಅದೇ ಈ ಥರ ಬಂದಿರೋದು, ಭೂಮಿಯಿಂದ ಬಂದಿರೋ ಅಣಬೆ ಅಂತೆ, ನ್ಯಾಚುರಲ್ ಆಗಿ ಬಂದಿರೋದು. ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದು ಸಿಗೋದು ರೇರ್, ಓಕೆನಾ? ಆದರೆ ಇದು ತುಂಬ ತುಂಬ ಹೆಲ್ತಿ ಆಗಿರುತ್ತೆ ನೋಡಿ. ಈ ಥರ ಹಾಕೋದು, ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದು ಯಾವ ಬಣ್ಣ ತಿರ್ಕೊಬೇಕು? ನಾನಂತೂ ನಮ್ಮ ಅಜ್ಜಿನ ಡೌಟ್ ಕೇಳ್ತಾನೆ ಇದ್ದೀನಿ, ಅಜ್ಜಿ ಇದು ಯಾಕೆ ಹಿಂಗಿದೆ, ಇದು ಯಾಕೆ ಬೇಯಬೇಕಾ, ಇಲ್ಲ ಯಾವ ಕಲರ್ ಟರ್ನ್ ಆಗಬೇಕು, ಅದು ನೀರು ಹಾಕ್ತೀರಾ ಏನು ಅಂತ. ನೋಡಿದ್ರೆ ಸಖತ್ ಘಮ ಘಮ ಅಂತ ಬರ್ತಿದೆ ಈಗಲೇ. ಬರೀ ಟೊಮೆಟೊ, ಈರುಳ್ಳಿ ಒಗ್ಗರಣೆ ಹಾಕಿದ್ದಕ್ಕೆ ಈಗಲೇ ಘಮ ಘಮ ಅಂತ ಬರ್ತಿದೆ. ಅದೇನದು ಗಟ್ಟಿ ಇರುತ್ತೆ, ಅದು ಈ ಅಣಬೆ, ಅದು ಈ ಕಡ್ಡಿ ಥರ ಇದೆಯಲ್ಲ ಅದು. ಟೊಮೆಟೊ ನೀರು ಬಿಟ್ಕೊಳ್ಳೋವರೆಗೂ ಅಷ್ಟು ಚೆನ್ನಾಗಿ ನಾವು ಕುದಿಸ್ಬೇಕು, ಚೆನ್ನಾಗಿ ಕುದಿಬೇಕದು. ಟೊಮ್ಯಾಟೊ ಮತ್ತು ಅಣಬೆಲ್ಲ ಚೆನ್ನಾಗಿ ಸಾಫ್ಟಾಗಿ, ಒಳ್ಳೆ ಚಿಕನ್ ಥರ ಇರುತ್ತೆ. ಅದನ್ನು ತಿನ್ನೋವಾಗ ಚಿಕನ್ ತಿಂದಂಗೆ ಅನಿಸುತ್ತೆ ನಮಗೆ. ಈಗ ಒಂದು ಅರ್ಧ ಸ್ಪೂನು ಧನಿಯಾ ಪೌಡರ್ ಹಾಕಬೇಕು. ಹೋಮ್ ಮೇಡ್ ಧನಿಯಾ ಪುಡಿ ಇದು. ಮತ್ತು ಚಿಲ್ಲಿ ಪೌಡರ್ ಎಷ್ಟು? ಒಂದು ಸ್ಪೂನ್ ಧನಿಯಾ ಪುಡಿ. ಒಂದು ಸ್ಪೂನ್ ಧನಿಯಾ ಪುಡಿ ಮತ್ತು 1 ಸ್ಪೂನ್ ಖಾರದ ಪುಡಿ. ಖಾರ ಹೆಚ್ಚಾಗಿ ತಿಂತಿರೋದ್ರೆ ಖಾರ ಜಾಸ್ತಿ ಹಾಕ್ಕೋಬೋದು. ಈಗ ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪನಾ, ಈ ಥರ ಕೈಯಲ್ಲಿ ಹಾಕ್ಕೊತಾರೆ, ಸ್ವಲ್ಪ ಈ ಥರ ನೋಡ್ಬೋದು. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಅದು ಮಾಡುವಾಗ ಒಂದು ಸ್ವಲ್ಪ ನಾವು ಕೇರ್ ತಗೊಬೇಕು, ಯಾಕಂದರೆ ತಳ ಅಂಟು ಬಿಡುತ್ತೆ ಅದಕ್ಕೆ. ಆಹಾ, ಸೈಕಾಗಿ ಸ್ಮೆಲ್ ಬರ್ತಿದೆ. ನೀವು ಅದ್ರ ಕಲರ್ನ ನೋಡ್ತಾ ಇರ್ಬೋದು ಹೆಂಗೆ ಕಾಣಿಸ್ತಿದೆ ಅಂತ. ಸ್ವಲ್ಪ ಕೊತ್ತಂಬರಿ, ಲಾಸ್ಟಲ್ಲಿ ಕೊತ್ತಂಬರಿ, ಅದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು. ಸಾರು ಥರ ಮಾಡ್ತಿರೋದು ಗೊಜ್ಜು ಅಂದರೆ ಹಿಂಗೆ, ಸಾಂಬಾರು ಅಂದರೆ ಸ್ವಲ್ಪ ಎಲ್ಲ ಹೆಚ್ಚಾಗಿ ಹಾಕ್ಬಿಟ್ಟು ನೀರು ಹಾಕೋದು. ಇವಾಗ ಸ್ವಲ್ಪ ಗಟ್ಟಿಯಾಗಿರಲ್ಲ, ಇಷ್ಟು ನೀರು ಹಾಕೋದು.
ಅದು ಗೊಜ್ಜಾಗಿ ಇವಾಗ ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಂ, ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಪೂರಿಗೆ ಸ್ವಲ್ಪ ಜೋರಾಗೆ ಇಟ್ಕೊಬೇಕು. ಅದು 1 ಗ್ಲಾಸ್ ನೀರು ಹಾಕ್ಬಿಟ್ಟು ಅದು ಗಟ್ಟಿ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ನಾವು ಗೊಜ್ಜು ಮಾಡ್ತಾ ಇರೋದು 1 ಗ್ಲಾಸ್ ಹಾಕಿದ್ಮೇಲೆ ಅದು ಗೊತ್ತ ಗೊಜ್ಜಾಗುತ್ತೆ. ಮೇಲೆಲ್ಲ ಎಣ್ಣೆ ಕಾಣಿಸ್ತಿದೆ ಅಲ್ಲ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಲ್ಲಿ ಹಾಕಬೇಕು. ಯಾಕಂದರೆ ನೀರು ಹಾಕಿದ್ರೆ ಅದು ಸ್ವಲ್ಪ ಗೊತ್ತಾಗಲ್ಲ, ಅದಕ್ಕೆ ನೀರು ಹಾಕಿದ್ಮೇಲೆ ಹಾಕಿದ್ರೆ ಇವಾಗ ಗೊತ್ತಾಗುತ್ತೆ ನಮಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿದ್ರೆ ಬೇಯೋಗಿ ಹಾಂ ನೋಡಿ, ಇವಾಗ ಸ್ವಲ್ಪ ನೀರು ಹಾಕಿದ್ರೆ ಬೇಯೋಗಿ ಸರಿ ಹೋಗುತ್ತೆ. ಸಾರು ಥರ ಆಗುತ್ತೆ, ಗಟ್ಟಿ ಆಗುತ್ತೆ ಅದು. ಹಾಂ, ಟ್ರೈ ಮಾಡಿ, ತುಂಬ ತುಂಬ ಚೆನ್ನಾಗಿ ಬರುತ್ತೆ. ಇದು ಫೇವ್ರೆಟ್ ಅಂತಲೇ ಹೇಳ್ಬೋದು. ಹಾ ಘಮ ಘಮ ಅಂತಿದೆ. ಟ್ರೈ ಮಾಡಿ ನೋಡಿ. ಈಗ ಒಂದು 20 ನಿಮಿಷ ಬೇಯಕ್ಕೆ ಬಿಟ್ಟು 5 ಮಿನಿಟ್ಸ್ ಅಂತೆ, 20 ನಿಮಿಷ ಅಂತ ಅಂದ್ಕೊಂಡೆ ನಾನು. ಗಟ್ಟಿ ಆಗ್ತಾಯಿದೆ. ಹಾಂ, ಗಟ್ಟಿ ಆಗ್ತಿದೆ ಅಂತೆ ನೋಡಿ, ಈ ಥರ ಆಗ್ತಿದೆ. ಇವಾಗ ನೋಡ್ತಾ ಇದ್ದೀರಾ, ಒಂದು 10 ಮಿನಿಟ್ಸ್ ಬಿಟ್ಟ ಮೇಲೆ ಹಿಂಗಾಗಿದೆ, ಗಟ್ಟಿಯಾಗಿದೆ. ಆಗ ಒಂಥರ ಸಾಂಬಾರು ಥರ ಇತ್ತು, ಈಗ ಗಟ್ಟಿಯಾಗಿದೆ. ಇನ್ನೂ ಸ್ವಲ್ಪ ಬೇಯಬೇಕು ಅಂತೆ. ಆಗ ಮುಚ್ಚಿಡ್ತೀನಿ. ಮತ್ತೆ 5 ಮಿನಿಟ್ಸ್ ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಹಿಂಗೆ ಸಖತ್ ಸ್ಮೆಲ್ ಅಂತೂ ಚೆನ್ನಾಗಿ ಬರ್ತಿದೆ. ನೋಡಿದ್ರೆ ಚಿಕನ್ ಅಂತ ಅನಿಸುತ್ತೆ. ಇನ್ನೂ ಸ್ವಲ್ಪ ಬೇಯಬೇಕಂತ ಅದು, ಯಾಕಂದ್ರೆ ಅದು ಸ್ವಲ್ಪ ಟೈಮ್ ಎಲ್ಲ. ಆಫ್ ಮಾಡಿದಾಗ ಇದು ನೋಡ್ತಾ ಇರ್ಬೋದು, ಹಿಂಗೆ ಇಷ್ಟು ಗಟ್ಟಿಯಾಗಿದೆ, ಸಖತ್ತಾಗಿದೆ. ಹೆಂಗಿದೆ ಅಜ್ಜಿ? ಚೆನ್ನಾಗಿದೆ ಅಲ್ಲ? ನಾನು ಅನ್ಕೊತೀನಿ ನಿಮಗೆಲ್ಲ ತುಂಬಾ ಇಷ್ಟ ಆಯಿತು ನನ್ನ ರೆಸಿಪಿ ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಬಾಯ್ ಬಾಯ್, ಥ್ಯಾಂಕ್ ಯು ಆಲ್.